ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರಣತಿ ವ್ಲಾಗ್ಸ್. ಸೊ ಈ ವ್ಲಾಗ್ ಬಂದು ನಮ್ಮ ಮನೆಗೆ ಪೂಜೆ ಮಾಡಿಸಿದ್ವಿ ಲಾಸ್ಟ್ ಮಂತು May 4th. ಸೊ ನಾವು June 4th ಆಗ್ತಿದ್ದೀನಿ. ಯಾಕಂದರೆ ಅಷ್ಟು ಲೇಟಾಗಿ ಎಡಿಟ್ ಮಾಡಿದ್ದೀನಿ, ತುಂಬ ಲೇಸಿಯಾಗಿ ಎಡಿಟ್ ಮಾಡಿದ್ದೀನಿ. ಸೊ ತುಂಬ ಲೇಟ್ ಆಯಿತು ಈ ವ್ಲಾಗ್ ಪೋಸ್ಟ್ ಮಾಡ್ತಿರೋದು. ಸೊ ನಾವು ಮೇಲ್ಗಡೆ ಹೊಸದಾಗಿ ಮನೆ ಕಟ್ಸ್ದಾಗಿಂದ ಹೋಮ ಎಲ್ಲ ಮಾಡಿಸಿರಲಿಲ್ಲ, ಸೊ ಅದಕ್ಕೆ ಮಾಡಿಸ್ತಿದ್ವಿ. ಸೊ ಹಿಂದಿನ ದಿನವೇ ಐನೋರೆಲ್ಲ ಬಂದುಬಿಟ್ಟು ಕಳಸ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು, ಹೋಮದ ಕೊಂಡ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಹಾಗೆ ಹಿಂದಿನ ದಿನ ಮನೆ ಮುಂದೆ ಎಲ್ಲ ದೀಪ ಎಲ್ಲ ಹಚ್ಚೋಕ್ಕಿತ್ತು. ಸೊ ಅದನ್ನೆಲ್ಲ ಹಚ್ಚಿ ನೆಕ್ಸ್ಟ್ ಡೇ 4ಗೆ ರೆಡಿ ಇರಿ ಅಂತೆಲ್ಲ ಹೇಳಿಬಿಟ್ಟು ಹೋಗಿದ್ರು. ಸೊ ಇದನ್ನೆಲ್ಲ ನಾನು ಅಮ್ಮ ಫುಲ್ ಸರ್ಕಸ್ ಮಾಡಿ ನಿಲ್ಲಿಸ್ತಿದ್ದೀವಿ, ಅದು ನಿಲ್ತಾನೇ ಇರಲಿಲ್ಲ. ಹಿಂಗೋ ಕಷ್ಟಪಟ್ಟು ರೆಡಿ ಮಾಡಿದ್ವಿ. ಹಾಗೆ ಇದು ಐನೋರೆಲ್ಲ ರೆಡಿ ಮಾಡಿಟ್ಟಿರೋದು. ಸೊ ನೆಕ್ಸ್ಟ್ ಡೇ ಬಂದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ ಅಂತ ಹೇಳಿಬಿಟ್ಟು ಹಿಂದಿನ ದಿನವೇ ರಂಗೋಲಿ, ಕಳಸಗಳು ಮತ್ತು ಹೋಮದ ಕುಂಡ ಎಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ಹಾಗೆ ನೆಕ್ಸ್ಟ್ ಡೇ ನಾನು 3 ಗಂಟೆಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು ದಟ್ ಸೀರೆ ಉಟ್ಕೋಬೇಕು ಅಂತ. ಹಿಂದಿನ ದಿನ ಅಮ್ಮಂಗೆ ಹೇಳಿದೆ, ಅಮ್ಮ ನಾನು ಸೀರೆ ಉಟ್ಕೊತೀನಿ ಅಂತ. ಅಮ್ಮ ಇಸ್ ಲೈಕ್ ಹಾಂ ಓಕೆ ಅಂತ. ಆಮೇಲೆ ಸಡನ್ನಾಗಿ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆದೆ. ಹಾಗೆ ಒಂದು 4 ಗಂಟೆ ಅಷ್ಟರಲ್ಲಿ ಐನೋರೆಲ್ಲ ಬಂದುಬಿಟ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರು. ಪಪ್ಪನ ಕೈಯಲ್ಲಿ ದೀಪ ಎಲ್ಲ ಹಚ್ಚಿ ಸ್ಟಾರ್ಟ್ ಮಾಡಿಸಿದ್ರು. ಅಪೇಕ್ಷಮಾಣಾಯ ಉನ್ನತೀಕರಣ ವಾಸ್ತುಶಾಂತಿ ಕರ್ಮಣಃ ಪುಣ್ಯಂ ಭವಂತು. ಇಲ್ಲಿ ಸಂಕಲ್ಪ ಎಲ್ಲ ಮಾಡಿಸ್ಬಿಟ್ಟು ಪೂಜೆ ಮಾಡ್ಸೋಕ್ಕೆಲ್ಲ ಸ್ಟಾರ್ಟ್ ಮಾಡಿಸಿದ್ರು. ಫಸ್ಟು ಕಳ್ಸೋಕ್ಕೆಲ್ಲ ಏನೇನೋ ಪೂಜೆ ಮಾಡಿ ಏನೇನೋ ಮಾಡಿ, ಅಂದರೆ ನಾವು 4 ಜನರೂ ಕೂತಿದ್ವಿ ಅಲ್ವಾ, ಎಲ್ಲರ ಕೈಯಲ್ಲೂ ಮಾಡಿಸಿದ್ರು. ಅಂದರೆ ಇವಾಗ ಫಸ್ಟ್ ನನ್ನ ತಮ್ಮ ಕೂತಿದ್ದ, ಆಮೇಲೆ ನಮ್ಮ ಪಪ್ಪ ಅಮ್ಮ, ಆಮೇಲೆ ಲಾಸ್ಟ್ ನಾನು ಕೂತಿದ್ದೆ. ಸೊ ಯಾರ್ಯಾರಿಗೆ ಯಾವ್ಯಾವ ಕಳಸ ಸಿಗುತ್ತೋ ಅವ್ರವ್ರ ಕೈಯಲ್ಲಿ ಆ ಪೂಜೆನೆಲ್ಲ ಮಾಡಿಸಿದ್ರು, ಆ ಕಳಸಗಳಿಗೆಲ್ಲ ಪೂಜೆ ಮಾಡಿಸಿದ್ರು. ಜಸ್ಟ್ ಬೆಳಗ್ಗೆ 4 ಗಂಟೆ ಎಷ್ಟು ಸೆಕೆ ಆಗ್ತಿತ್ತು ಅಂದರೆ, ಇನ್ನೂ ಬೆಳಕು ಆಗಿರಲಿಲ್ಲ, ಅಷ್ಟು ಸೆಕೆ ಆಗ್ತಿತ್ತು. ಬೆಳಗಿನ ಜಾವ 4 ಗಂಟೆಗೆ ಫುಲ್ ಸೆಕೆ ಆಗ್ತಿತ್ತು. ಕಿಟಕೀಸ್ ಓಪನ್ ಮಾಡಿದರೂ ಗಾಳಿ ಬರ್ತಿಲ್ಲ, ಅಷ್ಟು ಸೆಕೆ ಆಗ್ತಿತ್ತು. ಅದರಲ್ಲಿ ಬೇರೆ ನಾನು ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಕೆಳಗಡೆ ಕೂರೋಕ್ಕೆ ಜಾಸ್ತಿ ಜಾಗ ಬೇಕು, ಅದರಲ್ಲಿ ಇಕ್ಕಟ್ಟಲ್ಲಿ ಬೇರೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಹೆಂಗೆ ಆಗ್ತಿತ್ತು ಅಂದರೆ, ಸೆಕೆ ಬೇರೆ ಆಗ್ತಿದೆ, ಕೂತ್ಕೊಳಕ್ಕೆ ಬೇರೆ ಆಗ್ತಿಲ್ಲ. ಆಮೇಲೆ ಹಂಗೋ ಹಿಂಗೋ ಮಾಡಿ ಇಷ್ಟಪಟ್ಟು ಕೂತ್ಕೊಂಡಿದ್ದೆ. ನವಗ್ರಹ ಪೂಜೆ ಮುಗಿಸೋಷ್ಟೊತ್ತಿಗೆ ಬೆಳಗ್ಗೆ 6 ಗಂಟೆ ಆಗಿತ್ತು. ಇನ್ನೇನು 6:15 ಹಾಗೆ ಹೋಮ ಶುರು ಮಾಡೋಣ ಅಂತ ಶುರು ಮಾಡಿದರು. ಸೊ ಹೋಮ ಶುರು ಮಾಡೋಕ್ಕಿಂತ ಮುಂಚೆ ತುಪ್ಪ ಫುಲ್ ಗಟ್ಟಿ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ಬಿಸಿ ಮಾಡ್ಕೊಬಾ ಅಂತೆಲ್ಲ ಕಳಿಸಿದ್ರು. ಸೊ ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡ್ತಾ ಇದ್ದೆ. ಓಂ ಗೋಮಯಪ್ತ ಶುದ್ಧ ಪ್ರದೇಶೇ ತಮಚತುರ್ಷಂ ರೋಹಂ ಕುಂಡೇ ತದಲಾಭೇ ರತ್ನಮಾರ್ಮುದಿದಾತನಿಲಂ ವಾರಯಿತ್ವಾ ತಸ್ಯೋರಿರನುಲವಿಷ್ಟೇನ ಪ್ರಾದೇಶಮಾತಂ ಚತುರ್ಷಂ ಕೃತ್ವಾ ದೀಕ್ಷಾನಾಮಿಕಾಭ್ಯಾಂ ಸರ್ವೋ ಗೃಹೀತ್ವಾ ತಾಭ್ಯಾಂ ಸರ್ವ. ಹೋಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನವಗ್ರಹಗಳಿಗೆಲ್ಲ ಪೂಜೆ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಅದನ್ನು ನನಗೆ ಕೊಟ್ಟಿದ್ದರು. ಕರ್ಪೂರ ಎಲ್ಲ ಇಟ್ಬಿಟ್ಟು ತಟ್ಟೆಲಿ ಅದಕ್ಕೆಲ್ಲ ಬೆಳ್ಕೊಂಡು ಆಮೇಲೆ ಹೋಮಕುಂಡಕ್ಕೆ ಹಾಕಬೇಕು ಅಂತ ನನ್ನ ಕೈಲೇ ಕೊಟ್ಟಿದ್ದರು. ಸೊ ಹೋಮಕುಂಡಕ್ಕೆಲ್ಲ ಹಾಕಾದ್ಮೇಲೆ ನಂಗೆ ಸಣ್ಣಕ್ಕಿರ್ತಾ ಈ ಹೋಮದಲ್ಲಿ ತುಂಬ ಇಷ್ಟ ಆಗೋ ಪಾರ್ಟ್ ಯಾವುದಂದರೆ, ಹೋಮ ಕೂತ್ಕೊಂಡ ತಕ್ಷಣ ರಿಂಗ್ ಕೊಡ್ತಾರೆ ಗೊತ್ತಾ ಹಾಕ್ಕೊಳಕ್ಕೆ. ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಸಣ್ಣಕ್ಕಿದ್ದಾಗಲೂ ಅಷ್ಟೇ ಹೋಮಕ್ಕೆಲ್ಲ ಕುತ್ಕೊಂಡೋಗಿ ಕೊಡೋರಲ್ಲ, ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ. ಇವಾಗಲೂ ಅಷ್ಟೇ ಸಖತ್ ಖುಷಿ ಆಗ್ತಿತ್ತು. ಹಾಗೆ ನನ್ನ ತಮ್ಮ ತುಂಬ ಹೊತ್ತು ಕುತ್ಕೊಂಡು ಅವನಿಗೆ ಹೆಂಗೆಂಗೋ ಕೂತ್ಕೊತಿದ್ದಾನೆ, ನನಗೆ ಆಗ್ತಾನೆ ಇಲ್ಲ ಕೂತ್ಕೊಂಡು. ಒಂದು ಸಲ ಆ ಕಡೆ ಕೂತ್ಕೊತಾನೆ, ಈ ಕಡೆ ಕೂತ್ಕೊತಾನೆ, ಆ ಕಡೆ ಕಾಲು ಎತ್ಕೊಂಡು ಕೂತ್ಕೊತಾನೆ. ಹಾಗೆ ತುಂಬ ಒದ್ದಾಡ್ತಿದ್ದ ಅಲ್ಲಿ ಕೂತ್ಕೊಳಕ್ಕೆ. ಓಂ ರುದ್ರಾಯ ಗಂಧಿಜರಾಯ ಸ್ವಾಹ ರುದ್ರಗಂಧಿಜರಾಯ ನಮಃ. ಪ್ರಸವಾನಾಧಿಪತೇ ಸವಿತಾಯೇ ನಮಃ. ಓಂ ರುದ್ರಪಶೂನಾಧಿಪತೇ ಸಮಾವತ್ಮಸ್ಮಿನ್ ಬ್ರಹ್ಮಣಸ್ಮಿನ್ ಕ್ಷೇತ್ರೇ ಸ್ಯಾಮಾಶಿತಸ್ಯಾಂ ಪುರೋಧಾಯ ಮಸ್ಮಿನ್ ಕರ್ಮಣಸ್ಯಾಂ ದೇವೋತ್ಯಾಗಂ ಸ್ವಾಹಾ. ಪಶೂನಾಧಿಪತೇ ರುದ್ರಾಯೇ ನಮಃ. ಇಲ್ಲಿ ಬೌಲೊಳಗೆ ಎಣ್ಣೆ ಹಾಕಿಬಿಟ್ಟು ಈ ಮುಖ ನೋಡೋಕ್ಕಂತ ಕೊಟ್ಟಿದ್ರು. ನನಗೆ ನನ್ನ ಮುಖನೇ ಕಾಣಿಸ್ತಿಲ್ಲ, ಆಮೇಲೆ ಕಾಣಿಸ್ತು.
ಕಾಣ್ತಂಕ ಇಲ್ಲ ಕಾಣ್ತೀರ ಕಾಣ್ತದೆ ನೋಡು ಕರೆಕ್ಟ್ ನೋಡು ಈ ಮೇಲ್ ನೋಡಿ ಇಲ್ಲಿ ನಾ ಕಾಣ್ತಿದ್ದೀನಪ್ಪ. ಹಾಂ ಸೊ ಹೋಮ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಮುಗೀತು. ಸೊ ಇಲ್ಲಿ ಮಂಗಳಾರತಿ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪ್ರಣತಿ ವ್ಲಾಗ್ಸ್.